ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಶಾರ್ಕ್ ಮೀನಿನ ಬಗ್ಗೆ ತಿಳ್ಕೊಳ್ಳೋಣ. ವೀಕ್ಷಕರೇ, ಶಾರ್ಕ್ ಮೀನು ದೈತ್ಯಾಕಾರದ ದೇಹ, ನೋಡಿದರೆ ಭಯಹುಟ್ಟಿಸುವಂಥ ಮುಖರಚನೆ. ವೀಕ್ಷಕರೇ, ಶಾರ್ಕ್ ಒಂದು ದೊಡ್ಡ ಜಲಚರ ಪ್ರಾಣಿ. ಶಾರ್ಕ್ ಮೀನುಗಳು ಕಾಂಟ್ರಿಕ್ರಸ್ ವರ್ಗಕ್ಕೆ ಸೇರಿದ ಮೀನುಗಳಾಗಿವೆ. ಇವುಗಳು ಮೂಳೆಗಳನ್ನು ಹೊಂದಿರುವುದಿಲ್ಲ. ಇವುಗಳ ಬಣ್ಣ ಕೆನೆ, ಬೂದು, ಕಂದು, ಹಳದಿ ಅಥವಾ ನೀಲಿ ಆಗಿರುತ್ತದೆ. ಅತ್ಯಂತ ಚಿಕ್ಕ ಶಾರ್ಕ್ 15 ಸೆಂಟಿಮೀಟರ್ನಷ್ಟು ಉದ್ದ ಇರುತ್ತದೆ. ದೊಡ್ಡ ಶಾರ್ಕ್ಗಳು 15 ಮೀಟರ್ ಉದ್ದದವರೆಗೆ ಬೆಳೆಯುತ್ತವೆ. ಸಾಮಾನ್ಯವಾಗಿ ಶಾರ್ಕ್ ಮೀನು ಹೊಸದಾಗಿ ಸೇರಿದ ನೀರಿನಲ್ಲಿ ವಾಸಿಸುವುದಿಲ್ಲ. ಅತಿ ಕಡಿಮೆ ಆಮ್ಲಜನಕ ಇರುವ ನೀರಿನಲ್ಲಿಯೂ ಸಹ 4 ರಿಂದ 5 ಗಂಟೆಗಳವರೆಗೆ ಶಾರ್ಕ್ ಮೀನು ಜೀವಿಸಬಲ್ಲದು. ಶಾರ್ಕ್ ಮೀನುಗಳು ಸಣ್ಣ ಸಣ್ಣ ಮೀನುಗಳು, ಇತರ ಜಲಚರಗಳನ್ನು ಹಿಡಿದು ತಿನ್ನುತ್ತವೆ. ಇನ್ನು ವೀಕ್ಷಕರೇ, ಶಾರ್ಕ್ ಮೀನುಗಳಲ್ಲಿ ಹಲವಾರು ಜಾತಿಗಳಿವೆ. ಈ ಶಾರ್ಕ್ ಮೀನುಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚಿನ ಪ್ರಭೇದಗಳಿವೆ. ಇದರಲ್ಲಿ ಮರಳು ಶಾರ್ಕ್, ಬಿಳಿ ಶಾರ್ಕ್, ಮ್ಯಾಕೋ ಶಾರ್ಕ್, ತಿಮಿಂಗಿಲ ಶಾರ್ಕ್, ಸುತ್ತಿಗೆ ತಲೆ ಶಾರ್ಕ್ಗಳು ಮುಖ್ಯವಾದ ಪ್ರಭೇದಗಳಾಗಿವೆ. ಭಾರತದ ಕರಾವಳಿ ಕಾಡುಗಳಲ್ಲಿ ಕಾರ್ಕರೈನಿಡೇ ಕುಟುಂಬಕ್ಕೆ ಸೇರಿದ ಅನೇಕ ಶಾರ್ಕ್ಗಳು ವಾಸಿಸುತ್ತವೆ. ಇವುಗಳಲ್ಲಿ ಸ್ಕೊಲಿಯೋಡಾನ್ ಎಂಬ ಜಾತಿಯ ಶಾರ್ಕ್ ಮೀನು ತುಂಬ ಮುಖ್ಯವಾದುದು. ಇನ್ನು ಶಾರ್ಕ್ ದೇಹದ ರಚನೆ ನೋಡೋದಾದರೆ, ದೇಹ ಉರುಳೆಯಾಕಾರವಾಗಿದ್ದು ದೇಹದ ಮೇಲೆ ಪಟ್ಟೆಗಳು, ಚುಕ್ಕೆಗಳು ಅಥವಾ ಗಂತಿಗಳು ಇರುವುದು. ಶಾರ್ಕ್ ಮೀನಿನ ತಲೆಭಾಗದ ಕೆಳಭಾಗದಲ್ಲಿ ಅರ್ಧಚಂದ್ರಾಕೃತಿಯ ಬಾಯಿ ಹಾಗೂ ಮೂಗಿನ ಹೊಳ್ಳೆಗಳು ಇವೆ. 5 ಜೋಡಿ ಕಿವಿರುಸೀಳುಗಳು ಇವೆ. ವಿಶಾಲವಾದ ಈಜುರೆಕ್ಕೆಗಳನ್ನು ಒಳಗೊಂಡಿವೆ. ಎಲ್ಲ ಶಾರ್ಕ್ಗಳಲ್ಲಿ ಕಾಂಡ್ರಿನ್ ಎಂಬ ಪ್ರೋಟೀನ್ ರಚಿತ ಮೃದುವಸ್ಥಿ ಅಂಗಾಂಶದ ಅಸ್ಥಿಪಂಜರವಿದೆ. ಇನ್ನು ಶಾರ್ಕ್ ಮೀನು ಬೇಟೆಯಾಡುವಾಗ ಬಾಯಿಯನ್ನು ಅಗಲವಾಗಿ ತೆರೆಯಲು ಅನುಕೂಲವಾಗುವಂತೆ ದವಡೆಗಳು ಬುರುಡೆಗೆ ಜೋಡಣೆಗೊಂಡಿವೆ. ಶಾರ್ಕ್ ಮೀನಿನ ಉಸಿರಾಟದ ಅಂಗಗಳು ಎಂದರೆ ಕಿವಿರುಗಳು. ಶಾರ್ಕ್ ಮೀನು ಉಸಿರಾಡುವಾಗ ತನ್ನ ಗಂಟಲಿನ ಪಾರ್ಶ್ವದಿಂದ ಹಾಗೂ ತಳದ ಭಿತ್ತಿಗಳನ್ನು ಸ್ನಾಯುಗಳಿಂದ ಹಿಗ್ಗಿಸುತ್ತವೆ. ಇದು ನೀರನ್ನು ಒಳಸೆಳೆಯುತ್ತದೆ. ಅನಂತರ ಬಾಯಿಯನ್ನು ಮುಚ್ಚಿಕೊಂಡು ಗಂಟಲಿನಿಂದ ಶಾರ್ಕ್ ಮೀನು ಮೇಲೇರಿಸುತ್ತಾ ಕಿವಿರುಗಳ ಮೂಲಕ ಹೊರಹಾಕುತ್ತದೆ. ವೀಕ್ಷಕರೇ, ಈ ಶಾರ್ಕ್ ಮೀನುಗಳು ಒಂಟಿ ಜೀವಿಗಳು. ಅದರಲ್ಲಿ ಸುತ್ತಿಗೆ ತಲೆಯ ಆಕಾರದಲ್ಲಿ ಇರುವಂಥ ಕೆಲವು ಪ್ರಭೇದದ ಶಾರ್ಕ್ ಮೀನುಗಳು ಮಾತ್ರ ಗುಂಪಾಗಿ ಬದುಕುತ್ತವೆ. ವೀಕ್ಷಕರೇ, ಈ ಶಾರ್ಕ್ಗಳು ಸಾಮಾನ್ಯವಾಗಿ ಕಾಣಿಸುವುದಿಲ್ಲ. ಶಾರ್ಕ್ಗಳು ಈಜುಗಾರರ ಮೇಲೆಯೂ ಸಮುದ್ರದಲ್ಲಿ ವಾಸಿಸುವ ಕೆಲವು ದೈತ್ಯ ಪ್ರಾಣಿಗಳ ಮೇಲೆಯೂ ಆಕ್ರಮಣ ಮಾಡುವುದುಂಟು. ವೀಕ್ಷಕರೇ, ಈ ಶಾರ್ಕ್ ಮೀನಿನ ಇಂಟ್ರೆಸ್ಟಿಂಗ್ ಮಾಹಿತಿ ಏನೆಂದರೆ, ಶಾರ್ಕ್ ಮೀನುಗಳು ತುಂಬ ಶಾರ್ಪ್ ಆಗಿರುವಂಥ ಕಣ್ಣಿನ ದೃಷ್ಟಿಯನ್ನು ಹೊಂದಿರುತ್ತವೆ. ಶಾರ್ಕ್ ಮೀನುಗಳಲ್ಲಿ ಒಂದೇ ರೀತಿಯ ಹಲ್ಲುಗಳು ಇರೋದಿಲ್ಲ. ಬೇರೆ ಪ್ರಭೇದದ ಶಾರ್ಕ್ ಆಕಾರದಲ್ಲಿ ಹಲ್ಲುಗಳು ಬದಲಾವಣೆ ಇರುತ್ತವೆ. ಕೆಲವು ಶಾರ್ಕ್ಗಳಲ್ಲಿ ದೊಡ್ಡದಾದ ಮತ್ತು ಕೆಲವು ಶಾರ್ಕ್ಗಳಲ್ಲಿ ಚಿಕ್ಕದಾದ ಹಾಗೂ ತ್ರಿಭುಜ ಆಕಾರದಲ್ಲಿ ಇರುವಂಥ ಹಲ್ಲುಗಳನ್ನು ಶಾರ್ಕ್ಗಳು ಒಳಗೊಂಡಿರುತ್ತವೆ. ಇನ್ನು ಈ ಶಾರ್ಕ್ ಮೀನುಗಳ ಜೀವಿತಾವಧಿ ಬಂದು 20 ರಿಂದ 30 ವರ್ಷಗಳಷ್ಟು ಬದುಕುತ್ತವೆ ಅಂತ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿದ್ದಾರೆ. ಅದರಲ್ಲಿ ಗ್ರೇಟ್ ವೈಟ್ ಶಾರ್ಕ್ಗಳು 600 ರಿಂದ 1800 kgಗಳಷ್ಟು ತೂಕವಿರುತ್ತವೆ ಮತ್ತು ಬುಲ್ ಶಾರ್ಕ್ 400 kgಯಷ್ಟು, ಪೆಸಿಫಿಕ್ ಸ್ಲೀಪರ್ ಶಾರ್ಕ್ 800 kgಯಷ್ಟು, ಕಾಮನ್ ಏಂಜಲ್ ಶಾರ್ಕ್ 80 kgಯಷ್ಟು ತೂಕವಿರುತ್ತವೆ. ವೀಕ್ಷಕರೇ, ಈ ಶಾರ್ಕ್ ಮೀನುಗಳು 400 ವರ್ಷಗಳಷ್ಟು ಹಿಂದೆಯಿಂದನೂ ಕೂಡ ಇರುವಂಥ ಪ್ರಾಣಿ. ಡೈನೋಸರ್ಗಳಿಗಿಂತ ಹಳೆಯದಾದ ಪ್ರಾಣಿ ಅಂತಲೇ ಹೇಳ್ಬೋದು. ಇದಷ್ಟು ಶಾರ್ಕ್ ಮೀನಿನ ಬಗ್ಗೆ ಕೆಲವು ಮಾಹಿತಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ RK ಮೀಡಿಯಾ ನೆಟ್ವರ್ಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.